ನೆಲೆಸಿರುವಂತ ಸಾಧು ಮಹಾರಾಜ್ ಬಂದಿದ್ದಾರೆ. ಕೊಡಿ ಜೋರಾದ ಚಪ್ಪಾಳೆಯ ಸ್ವಾಗತ. ಸೌಂಡೇ ಬರ್ತಾ ಇಲ್ವಲ್ಲ ಅಂತ ಈ ಮೈಕ್ ಅಷ್ಟು ದೂರ ಹೋಗುತ್ತಾ? ಅಲ್ಲ, ಬೆಳಿಗ್ಗೆನೆ ಮದ್ದೂರು ವಡೆ ತಿನ್ಬಿಟ್ಟು ಸ್ವಲ್ಪ ಮದ್ದಾಗ್ಬಿಡ್ತಾ ಅಂತ ಇವತ್ತು ಸೋಮವಾರ ಬೇರೆ, ನಾಟಿ ಕೋಳಿ ಕುಯ್ಯಂಗಿಲ್ಲ, ಕುರಿ ಕಡಿಯಂಗಿಲ್ಲ, ಕಡಿದು ತಿಂದ್ರು ಯಾರಿಗೂ ಗೊತ್ತಾಗಂಗಿಲ್ಲ ಅಲ್ವಾ? ಗೊತ್ತಿಲ್ಲದೆ ಹಮ್ಕೊಂಬೋದು, ಏನು ತೊಂದರೆ ಇಲ್ಲ. ಅಲ್ಲ, ಎಷ್ಟು ಜನ ಹೆಣ್ಮಕ್ಳು ಬಂದ ಅವ್ವ ಏನು ಈ ಥರ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರೆ ನಾನು ಇಲ್ಲಿ ಬಂದು ಏನು ಮಾಡಲಿ? ಇಲ್ಲಿ ಯಾವ ಹೊಳೆ ಹರಿಯುತ್ತಲ್ಲ, ಹೊಳೆ, ತೊರೆ, ಗದ್ದೆ ಎಲ್ಲ ಕಡೆ ಟೈಮ್ ಇದ್ದಾಗ ಕೂತ್ಕೊಂಡು ನೋಡೋದು ನಂದೇ ಕಾರ್ಯಕ್ರಮ ಅಲ್ವಾ? ನಂದೇ ಜೋಕ್ಸ್ ನೋಡೋದು. ಇಲ್ಲಿ ಜೋರಾಗಿ ಒಂದ್ಸಲಿ ಓಡ್ರಿ ನೋಡ. ಆಹಾ, ಇದು ಸ್ಪಿರಿಟು. ಈಗ ನೋಡ್ರಿ, ಉದಯಣ್ಣವ್ರು ಎದ್ದು ಕುಣಿದು ಓಡೋಗ್ತಾ ಇರ್ತಾರೆ, ಓಡ್ ಬರ್ತಾ ಇರ್ತಾರೆ. ನಿಮ್ಮ ಸ್ಫೂರ್ತಿನೇ ಅವರಿಗೆ ಕೆಲಸ ಮಾಡೋಕ್ಕೆ. ನೋಡಿ ಎಲ್ಲ ಹೆಂಗೆ ನಗ್ತಾವ್ರೆ. ಆಹಾ, ಎಲೆಕ್ಷನ್ ಟೈಮಲ್ಲಿ ನಾನು ಬಂದಿದ್ನ ಇಲ್ವಾ? ಉದಯ್ ಅವ್ರ ಎಲೆಕ್ಷನ್ಗೆ ನಾನು ಬಂದಿದ್ದೆ. ಎಲ್ಲರಿಗೂ ಸ್ವಾಗತ ಹೇಳ್ತಾ, ಮದ್ದೂರಿನ ಸಮಸ್ತ ನಮ್ಮ ಉದಯ್ ಅವರ ಬೆಂಬಲಿಗರಿಗೆ ಅವರ ಕೆಲಸಗಳನ್ನ ಮೆಚ್ಕೊಳ್ಳೋಂಥ ಕೆಲಸ ಇನ್ನು ಮುಂದಕ್ಕಿನ್ನೂ ತುಂಬ ಬಾಕಿ ಇದೆ. ನಾನು ಎಲೆಕ್ಷನ್ ಟೈಮಲ್ಲಿ ಬಂದಾಗ ಹೇಳಿದ್ದೆ, ಖಂಡಿತ ನೀವು ಗೆಲ್ತೀರಾ. ಗೆಲ್ತಿದ್ದಂಗೆ ನಮ್ಮ ಜನರಿಗೆ, ಮದ್ದೂರು ವಿಭಾಗದ ಜನರಿಗೆ ಏನೇನು ಕೆಲಸಗಳು ಇದೆಯೋ ಅದನ್ನು ಮಾಡಲೇಬೇಕು ಅಂತ ನಿಮ್ಮ ಪರವಾಗಿ ಅವ್ರ ಹತ್ರ ನಾನು ಶಪಥ ಮಾಡಿಬಿಟ್ಟಿದ್ದೆ. ಏನು ಮಾಡಿಬಿಟ್ಟಿದ್ದೆ? ಜೋರಾಗಿ ಕೇಳ್ತಾ ಇಲ್ಲ. ನಮ್ಮವ್ವ ನೋಡಿ, ಯಾರೋ ಜೋರಾಗಿ ಶಪಥ ಮಾಡಿದ್ದೆ. ಯಾರಿಗೇನೇ ತೊಂದರೆ ಇದ್ರು, ರೋಡ್ ಪ್ರಾಬ್ಲಮ್ ಇದ್ರು, ನೀರು ಪ್ರಾಬ್ಲಮ್ ಇದ್ದು, ಕರೆಂಟ್ ಪ್ರಾಬ್ಲಮ್ ಇಲ್ಲವೇ ಇಲ್ಲ ಬಿಡಿ, ಯಾಕೆಂದರೆ ಕರೆಂಟ್ ಫ್ರೀಯಾಗಿ ಬರ್ತಾ ಇದೆ. ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಬರ್ತಾ ಇದೆ ತಾಯಿ, ಬರ್ತಾ ಇದೆ. ಒಂದು ತಿಂಗಳು ಅರ್ಧ ತಿಂಗಳು ಲೇಟ್ ಆದ ತಕ್ಷಣ ಹಿಂಗಲ್ಲ. ಎಲ್ಲನೂ ಅದೇನದು ಎಲ್ಲಡಿಕೆಗೆ ಒಂದು ಬ್ಯಾಗ್ ಇಟ್ಟಿರ್ತಾರಲ್ಲ, ಅದಕ್ಕೇನು ಹೇಳ್ತಾರೆ? ಎಲ್ಲಡಿಕೆಗೆ ಏನ ಅದರೆಲ್ಲ ತೂರಿಸ್ಬಿಟ್ಟು ನೋಡಿದ್ರ ಹೆಂಗೆ ಹೇಳ್ತಾವ್ರೆ. ಸರಿ ಬಿಡ್ರಪ್ಪ, ಒಂದು ಹಾಡು. ಸರಿ, ಈ ಪಿ ಕೊಡಿ. ಏನ್ ಬೇಕು? ಸರಿ, ಈ ಪಿ ಕೊಡಿ.